ಎಲ್ಲಕ್ಕೂ ನಮಸ್ಕಾರ. ನಾನು ನಿಮ್ಮ ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ನಾನಿಂದು ಸ್ವಾದಿಷ್ಟಕರವಾದ ಫಿಶ್ ಬಾರ್ಬಿಕ್ಯೂ ಮಾಡ್ತಾಳೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಂಗಾರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗಿ. ಫಿಶ್ ಬಾರ್ಬಿಕ್ಯೂಗೆ ಬೇಕಾಗುವ ಸಾಮಾನು: 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರು, 2 ಟೀ ಸ್ಪೂನ್ನಷ್ಟು ಕಾಯಿ ಎಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, 1 ಸ್ಪೂನ್ನಷ್ಟು ಜೀರಿಗೆ ಪೌಡ್ರು, 1 ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರು, ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ, ರುಚಿಗೆ ಉಪ್ಪು, ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ, 1 ತುಂಡು ನಿಂಬೆ. ಇಲ್ಲಿ ನಾ 3 ಮೀನನ್ನು ತಗೊಂಡೋಳೆ, 2-3 ಮೀನನ್ನ ತಗೊಂಡೋಳೆ. ಇದರ ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು, ವಿನೆಗರ್, ಅರಶಿನ, ಮೆಣಸಿನ ಹುಡಿ ಹಾಕಿ ಕಲಸಿಸಿಕೊಂಡಿದ್ದೆ. ಮುಂದೆನೇ ಕಲಸಿಸಿಕೊಂಡಿದ್ದೆ. ಇನ್ನು ಇದಕ್ಕೆ ನಾವು ಉಳಿದ ಸಾಮಾನೆಲ್ಲ ಹಾಕಿಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಮೆಣಸಿನ ಹುಡಿ, ಗಟ್ಟಿ ಮೊಸರು, ಚಾಟ್ ಮಸಾಲ, ಜೀರಿಗೆ ಹುಡಿ, ಅರಶಿನ ಹುಡಿ, ಗರಂ ಮಸಾಲೆ ಹುಡಿ, ರುಚಿಗೆ ಉಪ್ಪು ಮತ್ತು ಕಾರ್ನ್ಫ್ಲೋರ್. ಇದರಲ್ಲಿ ಇನ್ನೊಮ್ಮೆ ಲೈಕ್ ಮಾಡಿ ಕಲಸಿಕೊಳ್ಳೋಣ. ಇಲ್ಲಿ ನೀರು ಸೇರಿಸೋದು ಬೇಡ. ಇದಕ್ಕೊಂದು ಸ್ವಲ್ಪ ನಿಂಬೆ ಕೂಡ ಹಿಂಡಿಕೊಳ್ಳೋಣ. ಅಂದರೆ ನಾ ಶುರುಗೇನೆ ಇದಕ್ಕೆ ವಿನೆಗರ್ ಹಾಕಿ ಕಲಸಿಸಿದೆ, ಹಾಗಾಗಿ ನಿಂಬೆ ಸ್ವಲ್ಪ ಸಾಕು. ಇನ್ನು ಇದರ ಮೇಲೆ ಹಾಕಿ ಕಲಸಿಸಿಕೊಳ್ಳೋಣ. ಮಾತ್ರ ಬೇಡ. ಈಗ ಇದಕ್ಕೆ ಕಾಯಿ ಎಣ್ಣೆ ಕೂಡ ಹಾಕ್ತಾಳೆ. ನೀರು ಹಾಕೋದು ಬೇಡ, ಇದರಲ್ಲೇ ನಾವು ಕಲಸಿಕೊಳ್ಳೋಣ. ಇಲ್ಲಿ ಮೀನಿಗೆ ಮಸಾಲೆನ ಮೀನಿಗೆ ಇಲ್ಲಿ ಅರಪ್ಪನೆಲ್ಲ ಕಡೆ ಲಾಯ್ಕ್ ಹಿಂಗೆ ಪೂಜೆ ಕಂಡು ಆಯ್ತು. ಇಲ್ಲ ಇದ್ರ ಹೊಟ್ಟೆ ಒಳಗೆ ಇಲ್ಲೆಲ್ಲ ಲಾಯ್ಕ್ ಪೂಜೆ ಕಂಡು ಆಯ್ತು ನೋಡಿ. ಹಿಂಗೆ ಲಾಯ್ಕ್ ಪೂಜೆ ಕಂಡು ಆಯ್ತು. ಇನ್ನು ಇದರೊಂದು ಅರ್ಧ ಗಂಟೆ ಹಿಂಗೆ ನಿಸಿಕಣೆ, ಅರ್ಧ ಗಂಟೆ ಹಿಂಗೆ ನಿಸಿಕಣೆ. ಆಮೇಲೆ ನಾವು ಇದರ ಕಾಸಿಕೊಂಡ್ರೆ ಆಯ್ತು. ಮೀನನ್ನ ಕಲಸಿಸಿ ಸುಮಾರು ಒಂದು ಅರ್ಧ ಗಂಟೆ ಆಯ್ತು. ಇದರ ಇನ್ನು ಕಾಸಿಕೊಳ್ಳಮ್ಮ. ಕಡಾಯಿನ ಕಾಯಕ್ಕಿಸೋಳೆ. ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೋಣಮ್ಮ. ಕಾಯಿ ಎಣ್ಣೆ ಹಾಕ್ತವಳೆ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಇದು ಇನ್ನೊಮ್ಮೆ ಲಾಯ್ಕಿ ಕಾಯಲ್ಲಿ ಇಲ್ಲಿಗೆ ಎಣ್ಣೆ ಲಾಯ್ಕಿ ಕಾತು. ಈಗ ನಾವು ಕಲಸಿಸಿದ ಮೀನನ್ನ ಇದಕ್ಕೆ ಹಾಕೋಣಮ್ಮ. ಉಳಿದ ಅರೆಪ್ಪನ ಕೂಡ ಇದಕ್ಕೆ ಪೂಜಿಕಣೆ. ಬೆಂಕಿನ ಸಿಮ್ಮುಗಿಸಿಕೊಂಡಳೆ. ಇನ್ನು ಮುಚ್ಚಳ ಮುಚ್ಚಿ ಬೇಯಿಸಿಕಣಮ್ಮ. ಈಗ ಸುಮಾರು 5 ನಿಮಿಷ ಆಯ್ತು. ಇದರ ಇನ್ನೊಮ್ಮೆ ಮೊಚ್ಚ ಹಾಕೋಣಮ್ಮ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿದರೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇನ್ನು ಸ್ವಲ್ಪ ಹೊತ್ತು ಹಿಂಗೇನೆ ಬಿಡಮ್ಮ. ಮುಚ್ಚಳ ಮುಚ್ಚೋದು ಬೇಡ, ಹಿಂಗೇನಲ್ಲಿ ಬೆಂಕಿನ ಸಿಮ್ಮಿಗಿಸಿಕೊಳ್ಳೋಕು. ಈಗ ಇಲ್ಲಿ ಮೀನು ಫ್ರೈ ಆಯ್ತು. 2 ಪುಡಿ ಸಲ ಫ್ರೈ ಆಗ್ಬಿಟ್ಟು ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ತಾಳೆ. ಇನ್ನು ಇದಕ್ಕೊಮ್ಮೆ ದಮ್ಮು ಕಟ್ಟಿಸಮ್ಮ.
ಗೆಂಡ ನೆಸ್ತಾಳೆ. ಈಗ ಗೆಂಡೆಗೆ ಸ್ವಲ್ಪ ತುಪ್ಪನ ಹಾಕ್ತಾಳೆ. ತುಪ್ಪ ಇಲ್ಲ ಇದ್ರೆ ಕಾಯಿ ಎಣ್ಣೆ ಸಾದು, ತುಪ್ಪ ಇದ್ದರೆ ತುಪ್ಪನೇ ಹಾಕಿ. ಇನ್ನು ಇದ್ರೊಮ್ಮೆ ಮುಚ್ಚಳ ಹಾಕಿ ಲಾಯ್ಕೊಮ್ಮೆ ಬಂದು ಮುಚ್ಚಮ್ಮ. ಸ್ವಲ್ಪ ಹೊತ್ತು ದಮ್ಮು ಕಟ್ಟಲಿದು ನೋಡಿ. ಫುಲ್ ದಮ್ಮು ಕಟ್ಟುತ್ತಾ ಉಂಟು. ಹಿಂಗೇನಿರಲಿ, ತೆಗೆಯೋದು ಬೇಡ ಮುಚ್ಚಳ. ಒಂದು 5 ನಿಮಿಷ ಆದರೆ ಹಿಂಗೆ ಇರಲಿ. ಅಂದರೆ ದಮ್ಮು ಕಟ್ಟಿ ಕಾಕನ ಅದರೊಳಗೆ ಅದರ ಒಂದು ತುಪ್ಪದ ಫ್ಲೇವರ್ ಎಲ್ಲ ಒಂದು ಲಾಯ್ಕ್. ಇದು ಆ್ಯಕ್ಚುಲಿ ಮಾಡೋದು ಗ್ರಿಲ್ಲಲ್ಲಿ ಮಾಡುವಂಥದ್ದು. ಗೆಂಡ ಇಲ್ಲ ಇದ್ದರೆ ನಾವು ಈ ಥರಲ್ಲಿ ಮಾಡುವೆ. ಹೀಗೆ ಗೆಂಡ ನೆಸಿ ಅದಕ್ಕೆ ದಮ್ಮು ಕಟ್ಟುವೆ. ಅಂದರೆ ಗ್ರಿಲ್ಲಲ್ಲಿ ಮಾಡುವಲ್ಲ, ಅದೇ ರೀತಿ ಒಂದು ಫ್ಲೇವರ್ ಸಿಕ್ಕಿದೆ ನಮಗೆ. ಹಾಗಾಗಿ ಹೀಗೆ ಮಾಡೋದು. ಈಗ ನಾವು ಇದರ ಮುಚ್ಚಳ ತೆಕ್ಕೊಳಮ್ಮ. ಒಳ್ಳೆ ಪರಿಮಳ ಬಂದದೆ. ಮಸಾಲೆದು ಈ ತುಪ್ಪದ ಫ್ಲೇವರು ಒಳ್ಳೆದೌಡಿ. ಈಗ ಇದರ ಇನ್ನೊಂದು ಪ್ಲೇಟ್ಗೆ ತಗೊಂಡೆ. ಈಗ ಹೆಂಗೆ ಉಂಟು ನೋಡ, ರುಚಿ ನೋಡಮ್ಮ. ಮೀನದು ಲಾಯ್ಕಿ ಬೆಂದುಂಟು ಮಾತ್ರ, ಮಸಾಲೆ ಎಲ್ಲ ಲಾಯ್ಕಿ ಇಳ್ಕೊಂಡು ಸಿಹಿ ಉಂಟು ಮಾತ್ರ. ಹೆಂಗೆ ಉಂಟು ನೋಡ. ರುಚಿ ಮಾತ್ರ ಬಾರ್ಲಾಯ್ಕೊಟ್ಟು. ಉಪ್ಪು ಹುಳಿ ಖಾರ ಎಲ್ಲ ಒಂದಕ್ಕೊಂದು ಸಮಾನಾಗಿ ಬಾರ್ಲಾಯ್ಕೊಟ್ಟು ರುಚಿ ಮಾತ್ರ. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಮತ್ತು ಇದಕ್ಕೆ ತುಪ್ಪ ಹಾಕಿ ಒಂದು ದಮ್ ಕಟ್ಟಿದಲ್ಲ, ಅದರ ಫ್ಲೇವರ್ ಅಂತೂ ಸಖತ್ತಾಗಿಟ್ಟು ಬಾರ್ಲಾಯ್ಕೊಟ್ಟು.